ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ರಾಯರ ವಿಚಾರವಾಗಿ ಯಾವುದೇ ಒಂದು ಮಾಹಿತಿಯನ್ನು ಹಂಚ್ಕೊಳ್ದಲೆ ಕೇವಲ ಒಬ್ಬರಿಗೆ ಆನ್ಸರ್ ಕೊಡಲಿಕ್ಕೋಸ್ಕರ ಕಂಟೆಂಟ್ಲೆಸ್ ಆಗಿ ವಿಡಿಯೋ ಮಾಡ್ತಾ ಇರೋದು ನನ್ನ ಚಾನಲ್ನಲ್ಲಿ ಇದೇ ಮೊದಲ ಬಾರಿಗೆ. ಆದರೆ ಇಲ್ಲೂ ಕೂಡ ನೀವು ರಾಯರ ವಿಚಾರವಾಗಿ ತಿಳ್ಕೊಳ್ಳುವಂತಹ ಮಾಹಿತಿ ಇದ್ದೇ ಇದೆ. ಮೊದಲನೇದಾಗಿ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಬಳಿ ನಾನು ಕ್ಷಮೆ ಯಾಚಿಸ್ತೀನಿ. ಏಕೆಂದರೆ ಅನ್ನೆಸೆಸರಿಯಾಗಿ ನಿಮ್ಮ ಸಮಯ ತಗೋತಾ ಇದ್ದೀನಿ. ಖಂಡಿತ ನನಗೆ ಇದು ಇಷ್ಟ ಇರಲಿಲ್ಲ, ಆದರೆ ಉತ್ತರ ಕೊಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇರೋದರಿಂದ ಉತ್ತರ ಕೊಡ್ತಾ ಇದ್ದೀನಿ. ಮೊದಲೆಲ್ಲ ಈ ರಾಯರ ಚಾನಲ್ನಲ್ಲಿ ಈ ರೀತಿ ಜಗಳಗಳು ನಡೀತಾ ಇದ್ದಿದ್ದನ್ನು ನೋಡ್ತಿದ್ವಿ. ಯಾಕೆ ಈ ರೀತಿ ಆಡ್ತಾರೆ ಅಂತಲೂ ಅನ್ಕೋತಿದ್ವಿ. ಆದರೆ ರಾಯರ ವಿಚಾರದಲ್ಲಿ ವಿಡಿಯೋಸ್ಗಳನ್ನು ಮಾಡಿಕೊಂಡು ನಾವು ನಮ್ಮ ಪಾಡಿಗೆ ಮುಂದೆ ಹೋಗ್ತೀವಿ ಅಂತಂದ್ರೂ ಇಲ್ಲಿ ಸರ್ವೈವ್ ಆಗುವಂತಹದ್ದು ಬಹಳ ಕಷ್ಟ ಇದೆ. ಆ ರೀತಿ ನಮ್ಮ ಮುಂದೆ ಪರಿಸ್ಥಿತಿಗಳನ್ನು ತಂದಿಡ್ತಾರೆ, ಮಾತಾಡೋ ಹಾಗೆ ಮಾಡ್ತಾರೆ. ಅದು ಇಷ್ಟ ಇರಲಿಲ್ಲ ನನಗೆ ಮಾತಾಡೋವಂತಹದ್ದು, ಆದರೆ ಮಾತಾಡ್ತೀನಿ. ದಯಮಾಡಿ ಎಲ್ಲವನ್ನು ನೀವು ಪೂರ್ತಿಯಾಗಿ ಕೇಳಿ ಆಮೇಲಿಂದ ನೀವು ಒಂದು ಕನ್ಕ್ಲೂಷನಿಗೆ ಬಂದು ನನಗೆ ಕಮೆಂಟನ್ನು ಮಾಡಿ. ಇಲ್ಲಿ ಒಂದು ಚಾನಲ್ನಲ್ಲಿ ಒಬ್ಬರು ಬಹಳ ಹಾರಾಡ್ತಾ ಇದ್ದಾರೆ. ಯಾವ ವಿಚಾರವಾಗಿ ಅಂತಂದಾಗ ನಾನು ಶ್ರೀಕೃಷ್ಣನ ಬಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ. ಮಾಂಸಾಹಾರಿಗಳು ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತಾರೆ, ಶ್ರೀಕೃಷ್ಣನ ವಿಗ್ರಹವನ್ನು ಹೆಚ್ಚಾಗಿಟ್ಟು ಪೂಜೆ ಮಾಡಬೇಡಿ. ನಾವು ಅದನ್ನು ಅಂದರೆ ಜನಿವಾರ ಧಾರಣೆಯನ್ನು ಮಾಡಿದಂತಹವರು ಶ್ರೀಕೃಷ್ಣನ ಪೂಜೆಯನ್ನು ನಾವು ಅಷ್ಟು ನೆರವೇರಿಸುವಂತಹದ್ದು ಸುಲಭ ಅಲ್ಲ. ರಾಯರು ಹೆಚ್ಚಾಗಿ ಪ್ರೀತಿಸುವಂತಹ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಇಟ್ಟು ಪೂಜೆ ಮಾಡಿ ಅಂತಂದು ಆ ವಿಡಿಯೋ ಆಗ್ತಿದ್ದ ಹಾಗೆ ಆ ಚಾನಲಲ್ಲಿ ಯಾವ ರೀತಿ ವಿಡಿಯೋ ಬಂತು ಅಂತಂದರೆ, ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನೀನು ಈ ವಿಡಿಯೋ ನೋಡ್ತೀಯಾ ಅಂಥೇಳಿ ಕೂತು ನಾನು ಈ ವಿಡಿಯೋ ಹಾಕಿದ ತಕ್ಷಣ ಅಂದರೆ ಶ್ರೀಕೃಷ್ಣನ ಪೂಜೆಯ ಬಗ್ಗೆ ವಿಡಿಯೋ ಹಾಕಿದ ತಕ್ಷಣ ನೀನೇನು ಮಾಡಿದೆ ಅಂತಂದರೆ, ಬೇರೆಯವರ ಪೂಜೆ ಬಗ್ಗೆ ಭಯ ಪಡಿಸೋರು ಇದ್ದೇ ಇರ್ತಾರೆ ಅಂಥೇಳಿ ನಾನೇನು ಕಂಟೆಂಟನ್ನು ಹಾಕಿದ್ದೀನೋ ಆ ಕಂಟೆಂಟನ್ನು ತಗೊಂಡು ನೀನು ಮೊದಲು ಮಾತಾಡಿದೆ. ಹೌದೋ ಇಲ್ವೋ? ಯಾರಮ್ಮ ನಂದೊಂದು ಎಲ್ಲಿಡಲಿ ಅಂತ ಹೇಳಿ ಎಲ್ಲ ಚಾನಲಲ್ಲೂ ಏನು ವಿಡಿಯೋ ಹಾಕ್ತಿದ್ದಾರೆ ಎತ್ಕೊಂಡು ಮಾತಾಡ್ತಾ ಇರೋವಂಥವ್ರು. ಯಾಕೆ ನಿನಗೆ ಓನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕುವಂತಹ ಯೋಗ್ಯತೆ ಇಲ್ವಾ? ಯಾರ ಚಾನಲಲ್ಲಿ ಸ್ವಲ್ಪ ವಿಡಿಯೋಸ್ಗಳು ಚೆನ್ನಾಗಿ ಹೋಗ್ತಿರುತ್ತೆ ಅಂಥವ್ರ ವಿಡಿಯೋಸನ್ನು ತೊಗೊಂಡೆ ನೀನು ವಿಡಿಯೋ ಮಾಡಬೇಕು. ನಾನು ಅದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಬಂತು ಅವರಿಂದ. ನಾನ್ ವೆಜ್ ತಿನ್ನೋರು ಶ್ರೀಕೃಷ್ಣನ ಪೂಜೆ ಮಾಡಬಾರ್ದಾ? ಇನ್ಯಾವ ದೇವರನ್ನು ಇಟ್ಟು ಪೂಜೆ ಮಾಡಬೇಕು? ಯಾಕೆ ನಾನು ನನ್ನ ಚಾನಲಲ್ಲಿ ಏನು ವಿಡಿಯೋ ಹಾಕ್ತೀನೋ ಅದಕ್ಕೆ ನೆಕ್ಸ್ಟ್ ವಿಡಿಯೋವನ್ನೇ ನೀನು ಹಾಕಬೇಕಾ? ನಿನಗೆ ಯಾವ ಕಂಟೆಂಟು ಹೊಸದಾಗಿ ಸಿಗಲ್ವಾ? ನೀನು ಏನು ಹೇಳೋವಂತಹದ್ದು ನೀವು ಮೊದಲು ಮಾತಾಡಿದ್ದೀರಾ ಅಂಥೇಳಿ ಏನಂತ ರಾಯರ ಪೂಜೆ ಪುನಸ್ಕಾರ ಮಾಡೋವಂತಹ ವಿಡಿಯೋಗಳನ್ನು ಹಾಕುವಂತಹ ವಿಡಿಯೋಸನ್ನು ಯಾಕೆ ನೋಡ್ತೀರಾ ನೀವು? ಹೌದು, ನಾನು ಹೇಳಿದ್ದೀನಿ, ನನ್ನ ವ್ಯೂವರ್ಸಿಗೆ ನಾನು ಏನಂತ ಹೇಳಿದ್ದೀನಿ, ಬೇರೆಯವರು ರಾಯರ ಪೂಜೆ ಮಾಡೋವಂತಹ ವಿಡಿಯೋಸನ್ನು ನೀವು ನೋಡೋದ್ರಿಂದ ನಿಮ್ಗೆ ಯಾವ ಅನುಕೂಲನೂ ಇಲ್ಲ. ಅದು ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡಿ ರಾಯರನ್ನು. ಆಮೇಲೆ ಅವ್ರಿವ್ರ ಹತ್ರ ಹೂ ಪ್ರಸಾದ ಕೇಳಿ ಅಂಥೇಳಿ ಕೇಳಬೇಡಿ. ನೀವೇ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡಿ ರಾಯರು ಹೂ ಪ್ರಸಾದ ಕೊಡ್ತಾರೆ. ಯಾವ ರೀತಿ ನಾವು ಕೇಳಬೇಕು ಅನ್ನುವಂತಹ ವಿಡಿಯೋವನ್ನು ಹಾಕಿದ್ದೀನಿ, 1000 ಸಲ ಹೇಳಿದ್ದೀನಿ.
ಅವರಿವರ ಬಳಿ ಹೂಪ್ರಸಾದವನ್ನು ಕೇಳಿ ಅಂತ ಕಾಡಬೇಡಿ. ನಿಮ್ಗೆ ಆಪತ್ಕಾಲ ಇದ್ದಾಗ ಒಂದು 3 ದಿವಸ ರಾಯರ ಒಂದು ಅನುಷ್ಠಾನ ಇದೆ, ಅದನ್ನು ಮಾಡಿ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಹೀಗೆ ರಾಯರ ಪೂಜೆಯ ಬಗ್ಗೆ ನಾನು ಹೇಳುವಂತಹದ್ದನ್ನು ನಿನಗೇ ಹೇಳ್ತಿದ್ದಾರೆ ಅಂತ ಹೇಳಿ ನೀನು ತಿಳ್ಕೊಂಡ್ರೆ ಅದಕ್ಕೆ ಯಾರ ಹೊಣೆ? ನಿನ್ನ ಹೆಸರೇನಾದರೂ ಹೇಳಿದಿನ, ಇಲ್ಲ ನಿನ್ನ ಚಾನಲ್ ಹೆಸರನ್ನೇನಾದರೂ ಮೆನ್ಷನ್ ಮಾಡಿದಿನ, ಇಲ್ಲ ನಿನ್ನ ಚಾನಲಲ್ಲಿ ಏನಾದರೂ ಕಂಟೆಂಟ್ ಹಾಕ್ತಿದ್ದಂಗೆ ಅದಕ್ಕೆ ನಾನೇನಾದರೂ ರಿಯಾಕ್ಟ್ ಮಾಡಿದಿನ? ರಾಯರ ಬೃಂದಾವನಕ್ಕೆ ಸಂಬಂಧಿಸಿದಂತೆ ನಾನು ಒಬ್ಬಳೇ ಅಲ್ಲಮ್ಮ ಹೇಳಿರೋದು. ರಾಯರ ಬೃಂದಾವನವನ್ನು ಮನದಲ್ಲಿ ಇಟ್ಕೋಬಾರ್ದು ಅಂತಂದು ಇನ್ನೂ 16 ಚಾನಲಲ್ಲಿ ಯಾರು ಕರೆಕ್ಟಾಗಿ ರಾಯರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರ ಮೃತ್ತಿಕೆ ಪ್ರಸಾದದ ಬಗ್ಗೆ ಆಗಲಿ, ರಾಯರ ಬೃಂದಾವನದ ಬಗ್ಗೆ ಆಗಲಿ ಇನ್ನೂ 16 ಜನ ತಿಳಿಸಿದ್ದಾರೆ. ನೀನು ಯಾಕೆ ಹೋಗಿ ಬಂದು ನೀನು ನನ್ನ ಚಾನಲನ್ನು ಟಾರ್ಗೆಟ್ ಮಾಡಿಕೊಂಡು ತಪ್ಪಾಗಿ ಹೇಳ್ತಿದ್ದಾರೆ? ಹಾಗಾದರೆ ರಾಯರ ಬೃಂದಾವನವನ್ನು ಮನನಲ್ಲಿಟ್ಟು ಪೂಜೆ ಮಾಡಬಹುದಾ? ಹೇಳು, ನೀನು ಮಾಡಬಹುದು ಅನ್ನೋ ಹಾಗಿದ್ರೆ ಎಲ್ಲಿ ಹೇಳಿದ್ದಾರೆ ಹಾಗಂತ? ನೀನು ಯಾವುದಾದ್ರೂ ಮಠದಲ್ಲಿ ಕೇಳಿದ್ಯಾ? ಇಲ್ಲ ಯಾವುದಾದ್ರೂ ಅರ್ಚಕರ ಹತ್ರ ವಿಚಾರಿಸಿದ್ಯಾ? ನೋಡಿ, ಯಾವುದೇ ಒಂದು ವಿಚಾರವಾಗಿ ನಮ್ಮಲ್ಲಿ ಸ್ಪಷ್ಟತೆ ಇದ್ದರೆ, ಅದನ್ನು ಕರಾರುವಕ್ಕಾಗಿ ನಾವು ತಿಳ್ಕೊಂಡಿದ್ರೆ, ಬೇರೆಯವರಿಗೆ ಕಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರೆ ಅದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ನಾವೇ ಯಾರ ಬಳಿನೋ ಅರ್ಧಂಬರ್ಧ ಕಲ್ತ್ಕೊಂಡು ಯಾವ ಸ್ಪಷ್ಟತೆಯೂ ಇಲ್ದಲೆ ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ ಅಂತ ಹೇಳ್ತಾ ಕೂತ್ರೆ ಇಲ್ಲಿ ಯಾರು ಕೇಳೋವಂಥ ಜನ ದಡ್ರಲ್ಲ. ಇನ್ನೊಂದು ಡೈರೆಕ್ಟಾಗಿ ಹೇಳ್ತೀನಿ, ನಿನಗೆ ಬೇಜಾರಾಗಬಹುದು, ನಿನ್ನ ವಿಡಿಯೋ ಇನ್ನೂ ಆ ರೇಂಜಿಗೆ ರೀಚ್ ಆಗ್ತಾ ಇಲ್ಲ. ಯಾರಾದರೂ ಸರಿಯಾಗಿ ಈ ಶಾಸ್ತ್ರದ ವಿಚಾರಗಳನ್ನು, ರಾಯರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವ್ರು ನಿನ್ನ ವಿಡಿಯೋ ನೋಡಿದ್ರು ಅಂತಂದರೆ ಅವರೇ ನೇರವಾಗಿ ಕೇಳ್ತಾರೆ ನಿನ್ನ, ಯಾವ ಆಧಾರದ ಮೇಲೆ ರಾಯರ ವಿಗ್ರಹವನ್ನು ಇಟ್ಟು ದೇವರುಗಳೊಟ್ಟಿಗೆ ನೀನು ಅಭಿಷೇಕ ಮಾಡ್ತಾ ಇದೆಯಾ? ಹೆಣ್ಮಕ್ಳು ಅಭಿಷೇಕ ಮಾಡಬಹುದಾ? ಏನು ರಾಯರು ಬಂದು ನಿನಗೆ ಯಾವುದಾದ್ರೂ ಲೆಟ್ರಲ್ಲಿ ಬರ್ಕೊಟ್ಟು ಹೋಗಿದಾರಾ? ನಿನ್ನೊಬ್ಬಳಿಗೆ ನಾನು ಪರ್ಮಿಟ್ ಮಾಡ್ತಾ ಇದ್ದೀನಿ, ನೀನು ಮಾಡಬಹುದು ಅಂತ? ಮುಂದೆ ಮಾತಾಡ್ತೀನಿ ಈ ವಿಚಾರವಾಗಿ. ಇವತ್ತಿಗೂ ಸಹ ಯಾರು ಹಿಂದೆಯಿಂದ ರಾಯರ ಪೂಜೆ ಪುನಸ್ಕಾರಗಳನ್ನು ಯಾವ ವರ್ಗಗಳಲ್ಲಿ ಮಾಡ್ಕೊತಿದ್ರೋ ಮೇಲ್ವರ್ಗಗಳಲ್ಲಿ, ಅಂಥವ್ರು ಇವತ್ತಿಗೂ ಸಹ ನಿಷ್ಠೆಯಿಂದ ರಾಯರ ಪೂಜೆ ಪುನಸ್ಕಾರ ವಿಚಾರದಲ್ಲಿ ನೀತಿ ನಿಯಮಗಳು ಏನು ಅನ್ನುವಂತಹದ್ದನ್ನು ತಿಳ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಆದರೆ ನೀವೇ ಹೊಸದಾಗಿ ರಾಯರ ಪೂಜೆಗೆ ಒಂದು ಭಾಷ್ಯವನ್ನು ಅಥವಾ ಪುಸ್ತಕವನ್ನು ಬರೀಲಿಕ್ಕೆ ಹೊರಟಿದ್ದೀರಾ ಅಂತ ಕಾಣುತ್ತೆ. ಬರೀರಿ, ಅದರ ಫಲಾಫಲಗಳನ್ನು ರಾಯರು ಕೊಡ್ತಾರೆ ನಿಮಗೆ, ನಾವಲ್ಲ. ಯಾರು ಹೇಳಿದ್ದಾರೆ? ಮಾತಿಗೆ ಮುಂಚೆ ರಾಯರೇ ಒಪ್ಕೊಂಡಿದ್ದಾರೆ ನಾವು ಮಾಡುವಂತಹದ್ದನ್ನು. ಇವ್ರಿಗೇನು ಕಷ್ಟ, ನನಗೆ ಏನ್ರಿ ಕಷ್ಟ? ನೀವು ಹೆಂಗಾರು ಪೂಜೆಗಳು ಮಾಡಿಕೊಂಡು ನಿಮ್ಮ ಮನೆ, ಅದು ನಿಮ್ಮ ಇಷ್ಟ, ನಮಗೇನೂ ಆಗಬೇಕಾಗಿಲ್ಲ. ಅದರಿಂದ ನಾನು ಮೊದಲೇ ಅದಕ್ಕೆ ತಮ್ಮನೇಲಿ ಕೊಟ್ಟೆ, ಕುಂಬಳಕಾಯಿ ಕಳ್ಳಿ ಅಂತಂದರೆ ಯಾಕೆ ಹೆಗಲು ಮುಟ್ಟು ನೋಡ್ಕೊತೀಯ? ನಾನು ಹೇಳೋವಂತಹದ್ದು ಒಳ್ಳೆಯದನ್ನು ತಿಳ್ಕೋಬೇಕು ಅನ್ನೋವಂತಹ ನನ್ನ ವ್ಯೂವರ್ಸಿಗೆ ನಿನಗೇ ಹೇಳ್ತಿದ್ದಾರೆ ಅಂತೇಳಿ ಯಾಕಮ್ಮ ಎಲ್ಲದನ್ನು ಅಂದ್ಕೊಳ್ಳೋ ಅಂಥದ್ದು? ರಾಯರು ಎಲ್ಲಿ ಹೇಳಿದ್ದಾರೆ ಹೀಗೆ ಪೂಜೆ ಮಾಡಬೇಕು ಅಂತ? ಎಲ್ಲಾದರೂ ಹೇಳಿದಾರಾ? ಹೌದು, ರಾಯರು ಬದುಕಿದ್ದಾಗ, ಅಂದರೆ ಬೃಂದಾವನಸ್ಥರಾಗೋದಕ್ಕಿಂತ ಮೊದಲೇ ಅವರ ಮೊದಲ ವರ್ಗದ ಶಿಷ್ಯರುಗಳು ಏನಿದ್ರು ಅವರಲ್ಲಿ ನಾನು ಬೃಂದಾವನಸ್ಥನಾದ ಮೇಲೆ ನನ್ನ ಪೂಜೆ ಪುನಸ್ಕಾರ ಯಾವ ರೀತಿ ನಡಿಬೇಕು, ಅಂದರೆ ಮಂತ್ರಾಲಯದಲ್ಲಿ ಯಾವ ರೀತಿ ನಡಿಬೇಕು, ಮನೆಗಳಲ್ಲಿ ಭಕ್ತಾದಿಗಳು ಯಾವ ರೀತಿ ಸಾಗಿಸಬೇಕು, ಎಲ್ಲವನ್ನು ತಿಳಿಸಿದ್ದಾರೆ ಆ ಶಿಷ್ಯವರ್ಗದವರಲ್ಲಿ. ಅದು ಹೇಗೆ ನಮಗೆ ತಿಳಿಯುತ್ತೆ? ಆ ಶಿಷ್ಯವರ್ಗ ರಚಿಸಿರುವಂತಹ ಪುಸ್ತಕಗಳು ಇವತ್ತಿಗೂ ಸಹ ಮಂತ್ರಾಲಯದಲ್ಲಿ ಲಭ್ಯ ಇದೆ. ಅದರಲ್ಲೇ ಹೇಳಿರೋದು ರಾಯರು. ಅಂದರೆ ಈ ಹೂಪ್ರಸಾದದ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತು. ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರು, ಎಲ್ಲಿ ರಾಯರು ಹೇಳಿದಾರ ಹೂ ಪ್ರಶ್ನೆ ಕೇಳಬಹುದು ಅಂತಂದು. ಹೌದು, ಮೊದಲ ವರ್ಗದ ಶಿಷ್ಯವರ್ಗಗಳು ಏನಿದೆ ಅವರು ರಚಿಸಿರುವಂತಹ ಪುಸ್ತಕಗಳಲ್ಲಿ ಈ ಹೂಪ್ರಸಾದದ ಬಗ್ಗೆಯೂ ಕೂಡ ಮೆನ್ಷನ್ ಆಗಿದೆ. ತಪ್ಪೇನಿಲ್ಲ ಹೂಪ್ರಸಾದ ಕೇಳೋವಂತಹದ್ದು. ಆದರೆ ನಮ್ಮ ಸಮಸ್ಯೆಗಳಿಗೆ ಬೇರೆಯವ್ರ ಹತ್ರ ಹೂ ಕೇಳಿ ಅಂತ ಹೇಳಿ ಕೇಳುವಂತಹದ್ದು ತಪ್ಪು ಅನ್ನುವಂತಹದ್ದು. ರಾಯರೇ ರಚನೆ ಮಾಡಿರುವಂತಹ ಎಷ್ಟೋ ಪುಸ್ತಕಗಳಲ್ಲಿ ರಾಯರ ಪೂಜಾ ವಿಧಾನ ಮನನಲ್ಲಿ ಹೇಗಿರಬೇಕು ಅನ್ನುವಂತಹದ್ದನ್ನು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು. ಹೆಣ್ಣು ಮಕ್ಕಳು ರಾಯರೇ ತಿಳಿಸಿರುವಂತಹದ್ದು. ಇದಕ್ಕೂ ಬೇಕಾದರೆ ಹೇಳು, ಯಾವುದೋ ಒಂದು ಪುಸ್ತಕದಲ್ಲಿ ರಾಯರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ, ನೀವು ಅದನ್ನೇ ಕೇಳಿ ಅಂತಲೂ ಹೇಳುವಷ್ಟು ನೀನು ದೊಡ್ಡೋಳು. ರಾಯರೇ ತಿಳಿಸಿರುವಂತಹದ್ದು, ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕ ಮಾಡಬಾರ್ದು ಅಥವಾ ವಸ್ತ್ರಧಾರಣೆಯನ್ನು ಮಾಡಿಸುವಂತಹದ್ದನ್ನು ಮಾಡಬಾರ್ದು ಅಂತ ಹೇಳಿ ಬರೆದಿರುವಂತಹದ್ದು. ನೀವು ಏನು ಹೇಳ್ಕೊಡ್ತಾ ಇದ್ದೀರಾ? ರಾಯರೇ ನನ್ನ ಪೂಜೆ ಹೀಗಾಗಬೇಕು ಅಂತೇಳಿ ಏನು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದನ್ನು ಬದಲಾಯಿಸಿಬಿಟ್ಟು ಮಂತ್ರಾಲಯದ ಗುರುಗಳಲ್ಲಿ ಕೇಳಿ. ಏನಂತ? ಗುರುಸ್ತೋತ್ರವನ್ನು ಹೆಣ್ಮಕ್ಕಳು ಹೇಳ್ಕೋಬಹುದಂತೆ,
ಯಾವುದೋ ಒಂದು ಪುಸ್ತಕದಲ್ಲಿ ಬರೆದುಬಿಟ್ರೆ ಆಗೋಗ್ಬಿಡ್ತಾ, ಹೋಗಿ ಶ್ರೀ ಸುಬುಧೇಂದ್ರ ತೀರ್ಥರಲ್ಲಿ ಕೇಳಿ. ಅದನ್ನು ರಾಯರ ಬಗ್ಗೆ ಯಾರೆಲ್ಲ ಸ್ವಲ್ಪ ಅಲ್ಪ ಜ್ಞಾನ ಅನ್ನುವಂತಹದ್ದು ಇಟ್ಕೊಂಡಿರ್ತಾರೆ ಅವರೆಲ್ರಿಗೂ ಸಹ ಗೊತ್ತಿದೆ, ಹೆಣ್ಮಕ್ಳು ಗುರುಸ್ತೋತ್ರವನ್ನು ಓದಬಾರ್ದು ಅನ್ನುವಂತಹದ್ದನ್ನು. ಅದನ್ನು ಹೋಗಿಬಿಟ್ಟು ನಾನು ಮಂತ್ರಾಲಯದ ಗುರುಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರಲ್ಲಿ ಕೇಳ್ಕೊಂಡು ಬರಬೇಕಾ, ಹೆಣ್ಮಕ್ಳು ಓದಬೇಕೋ ಓದಬಾರ್ದು ಅಂತಂದು. ಆಯಿತು, ಈ ಸರ್ತಿ ರಾಯರ ದಯೆಯಿಂದ ಮಂತ್ರಾಲಯಕ್ಕೆ ಹೋದಾಗ ಗುರುಗಳೇನಾದರೂ ಸಿಕ್ಕಿದ್ರೆ ಖಂಡಿತ ಕೇಳಿಬಿಟ್ಟು ವಿಡಿಯೋ ಮಾಡ್ತೀನಿ. ಅವರು ಹೇಳೋವಂತಹದ್ದೇ ಹೆಣ್ಮಕ್ಳು ಓದಬಾರ್ದು ಅಂತ. ಅವಾಗಾದ್ರೂ ಓದೋವಂತಹದ್ದನ್ನು ಅವರಿಗೆ ಗೌರವ ಕೊಟ್ಟಾದರೂ ಬಿಡು. ಗುರುಸ್ತೋತ್ರವನ್ನು ಹೆಚ್ಚಾಗಿ ನಾನ್ ವೆಜ್ ತಿನ್ನೋವಂಥವರೇ ಆಗಲಿ ಅಥವಾ ಯಾರೇ ಜನವಾರ ಧಾರಣೆ ಮಾಡ್ತಾರಲ್ಲ ಅಂಥವ್ರಲ್ಲೇನೆ ಅವರು ಯಾವಾಗಂದ್ರೆ ಅವಾಗ ಗುರುಸ್ತೋತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ಕೊಂಡಿರೋದ್ರಿಲ್ಲ. ಅವ್ರಿಗಿಂತಿಷ್ಟು ವರ್ಷ ಅಂತ ಆದಮೇಲೆ ಗುರೋಪದೇಶ ಮಾಡ್ತಾರೆ, ಅಂದರೆ ಗುರು ಉಪದೇಶ ಅದಾದ ಬಳಿಕನೇ ಅವರು ಗುರುಸ್ತೋತ್ರ ಹೇಳೋವಂತಹದ್ದು. ಅಂಥದ್ರಲ್ಲಿ ಎಲ್ಲವನ್ನೂ ಬಿಟ್ಬಿಟ್ಟು ನನ್ನದೇ ಸರಿ ಅಂತ ಹೇಳಿ ನನಗೆ ರಾಯರು ಅನುಗ್ರಹ ಮಾಡಿದ್ದಾರೆ, ನಾನು ಓದ್ತಿದ್ದೀನಿ ಅಂತ ಹೇಳಿ ಓದ್ಕೊಂಡು ಹೋಗ್ತಾ ಇದ್ದೀರಾ. ನಾನೇ ದೊಡ್ಡ ಭಕ್ತಿ ಅನ್ನುವಂತಹ ಅಹಂಭಾವ ಅಥವಾ ಅಹಂಕಾರ ಬೇರೊಬ್ಬ ರಾಯರ ಭಕ್ತರನ್ನು ನೋಯಿಸುವಂತಹದ್ದು, ಇದು ಯಾವತ್ತಿಗೂ ರಾಯರ ಭಕ್ತರ ಲಕ್ಷಣ ಅಲ್ಲ. ರಾಯರ ಭಕ್ತರಲ್ಲಿ ಅಹಂಕಾರ ಅನ್ನುವಂತಹದ್ದೇ ಇರೋದಿಲ್ಲ, ಅಥವಾ ಬೇರೊಬ್ಬರ ಮನಸ್ಸನ್ನು ನೋಯಿಸುವಂತಹದ್ದು ಕೂಡ ಇರೋದಿಲ್ಲ. ನೀವು ನೋಯಿಸಿಲ್ವಾ ಅಂತ ಕೇಳೋವಂಥದ್ದಾದರೆ ನಾನು ಇಲ್ಲಿನ ತನಕ ನಿನ್ನನ್ನು ಟಾರ್ಗೆಟಾಗಿ ಮಾಡಿಕೊಂಡು ನಾನು ಯಾವುದನ್ನು ಮಾತಾಡಿಲ್ಲ. ನನ್ನಲ್ಲಿ ನಾನು ಮಾತಾಡೋದಾದ ಮೇಲೆ ಎಷ್ಟೋ ವಿಚಾರಗಳನ್ನ ತಗೊಂಡು ಮಾತಾಡಿರುವಂತಹವಳು ನೀನು ಮಾತಾಡಿದ್ದಾದಮೇಲೆ ನಾವು ಉತ್ತರ ಕೊಡಲಿಲ್ಲ ಅಂತಂದರೆ ಎಲ್ಲೋ ನಮ್ಮಲ್ಲಿ ತಪ್ಪಿದೆ ಅನ್ನೋ ಹಾಗಾಗಬಾರ್ದು ಅನ್ನುವಂತಹ ಕಾರಣಕ್ಕಷ್ಟೇ ಇವತ್ತು ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೂ ಮೀರಿ 10 ಸರ್ತಿ ಯೋಚನೆ ಮಾಡಿದೆ, ಯಾಕೆ ಇವ್ರಿಗೆ ನಾನು ಕ್ಲಾರಿಟಿ ಕೊಡಬೇಕು. ಇಲ್ಲ, ಒಂದು ನಾನು ವಿಚಾರಧಾರೆಯನ್ನು ಹಂಚ್ಕೊಂಡಾಗ ಅದನ್ನು ತಿಳ್ಕೊಳ್ಳೋ ಅಷ್ಟಾದರೂ ಜ್ಞಾನ ಇರಬೇಕು. ಇನ್ನೂ ಆ ಮಟ್ಟದ ಪರಿಪಕ್ವತೆ ರಾಯರ ವಿಚಾರದಲ್ಲಿ ಖಂಡಿತ ನಿನಗೆ ಬಂದಿಲ್ಲ. ಅದು ಬಂದಾದ್ಮೇಲೆ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ನೀನು ಕೇಳಿದ ತಕ್ಷಣ ನಾನು ಯಾಕೆ ಹೇಳಬೇಕು, ನನ್ನ ವ್ಯೂವರ್ಸ್ ಕೇಳಿ. ಶ್ರೀಕೃಷ್ಣನ ವಿಚಾರವಾಗಿ ನೀವು ಹೀಗೆ ಹೇಳಿದ್ರಲ್ಲ ಮೇಡಮ್, ಎಲ್ಲಿದೆ ಆ ಥರ ಅಂಥೇಳಿ ಪುಸ್ತಕದ ಹೆಸರಿನ ಸಮೇತವಾಗಿ ನಾನು ಪ್ರಸ್ತುತಪಡಿಸ್ತೀನಿ. ಅದನ್ನು ಬಿಟ್ಬಿಟ್ಟು ನಿನಗೆ ಯಾವ ರೈಟ್ಸ್ ಇದೆ ಅಂತ ಹೇಳಿ ಅವ್ರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ, ಯಾಕೆ ವಿಡಿಯೋ ಮಾಡ್ತೀಯಾ ಬೇರೆಯವ್ರ ಕಂಟೆಂಟನ್ನು ತಗೊಂಡು? ತಪ್ಪಲ್ವ ಇದು ನಿನಗೆ ಸರಿ ಅನಿಸುತ್ತಾ? ಆಮೇಲೆ ನನ್ನ ಚಾನಲ್ನಲ್ಲಿ ನಾನು ಪೂಜೆ ಮಾಡುವಂತಹ ವಿಡಿಯೋಸನ್ನು ಹಾಕೋಲ್ಲ ಇವರು ಅನ್ನೋವಂಥದ್ದು. ಆಮೇಲೆ ರಾಯರವ್ರ ಕೈಲಿ ಪೂಜೆ ಮಾಡಿಸ್ಕೊತಾ ಇದ್ದಾರೋ ಇಲ್ವೋ, ಎಷ್ಟೋ ದಿನಕ್ಕೆ ಪೂಜೆ ಮಾಡ್ತಾರೋ, ಎಷ್ಟು ದಿನಕ್ಕೆ ದೀಪ ಹಚ್ತಾರೋ, ಮಾಡೋದೇ ಇಲ್ವೋ. ನಿನಗೆ ಯಾಕಮ್ಮ ಅದೆಲ್ಲ? ಈಗ ನಿನ್ನದು ಒಂದು ದಾರಿ, ಅದನ್ನು ನೀನೇ ಹಾಕ್ಕೊಂಡಿದ್ಯಾ. ಆದರೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಜ್ಞಾನ ಇರೋವಂಥವ್ರೆಲ್ರಿಗೂ ಸಹ ಗೊತ್ತಿದೆ, ನಾವು ಮಾಡುವಂತಹ ಪೂಜೆ ಪುನಸ್ಕಾರ ಏನಿರುತ್ತೆ ಅದನ್ನು ಪ್ರತಿನಿತ್ಯ ನಾವು ಫೋಟೋ ಅಥವಾ ವಿಡಿಯೋ ತಕ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಭಕ್ತಿ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ. ಯಾವಾಗಾದರೂ ಒಂದು ದಿವಸ ತಕ್ಕೋತೀವಿ, ರಾಯರಿಗೆ ತುಂಬ ಅಲಂಕಾರ ಮಾಡಿದಾಗ ಇರಲಿ ನಮ್ಮ ಮೊಬೈಲ್ನಲ್ಲಿ ಒಂದು ಅಂತ ಹೇಳಿ ತಕ್ಕೋಬೋದು. ಅದನ್ನು ಬಿಟ್ಬಿಟ್ಟು ಪ್ರತಿನಿತ್ಯ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡು ರಾಯರ ಪೂಜೆ ಮಾಡುವಂಥದ್ದೇನಿದೆ? ನಮ್ಮ ಗಮನ ಮೊಬೈಲ್ ಕಡೆ ಇರಬೇಕೋ ರಾಯರ ಕಡೆ ಇರಬೇಕೋ? ಇಲ್ಲ, ನೀನು ಮಾಡ್ಕೊತೀಯ, ನಿನ್ನಿಷ್ಟ. ಅದನ್ನು ನಮಗೆ ಹೇಳೋವಂತಹ ಅವಶ್ಯಕತೆ ಇಲ್ಲ. ಅದು ಮೀರಿ ನಾವು ಫೋಟೋಸನ್ನು ರಾಯರು ತಕ್ಕೊಂಡು ಅಥವಾ ಪೂಜೆ ಮಾಡುವಂತಹ ವಿಡಿಯೋವನ್ನು ತಕ್ಕೊಂಡು ಏನಕ್ಕೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬೇಕು? ನಾನು ಎಷ್ಟು ಕಲ್ಲರ್ ಹೂವು ಹಾಕಿದ್ದೀನಿ ಅಥವಾ ಎಷ್ಟು ಮಾರು ಹೂವು ಹಾಕಿದ್ದೀನಿ, ರಾಯರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂಥೇಳಿ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಹಾಕಬೇಕಾ? ಅದರಿಂದ ನನಗೆ ಸುಮಾರಷ್ಟು ಜನ ಯಾವ ರೀತಿ ಕಮೆಂಟ್ ಮಾಡಿದರು ಅಂತಂದರೆ, ನನ್ನ ವಿಡಿಯೋಸ್ಗಳನ್ನು ನೋಡಿದ್ದಾದಮೇಲೆ ಅವ್ರಿಗೆ ಅನಿಸಿರೋದು, ಮೇಡಮ್ ನಾವು ಈ ರೀತಿಯೆಲ್ಲ ಹೂಗಳನ್ನು ಹಾಕಿ ಅಲಂಕಾರ ಮಾಡುವಂಥದ್ದನ್ನು ನೋಡಿ ರಾಯರು ಎಲ್ಲಿ ನಾವು ಸ್ವಲ್ಪ ಹೂವು ಹಾಕೋದಕ್ಕೆ ರಾಯರು ನಮ್ಗೆ ಒಲಿತಾರೋ ಇಲ್ವೋ ಅನ್ನೋವಂಥದ್ದು ಯೋಚನೆ ಮಾಡಿಕೊಂಡು ರಾಯರ ಪೂಜೆನೇ ಮಾಡೋದೇ ಬೇಡ ಅನ್ನೋವಂತಹ ಯೋಚನೆಗಳು ನಮ್ಮ ಮನಸ್ಸಲ್ಲಿ ನಿಮ್ಮ ವಿಡಿಯೋ ನೋಡಿದ್ಮೇಲೆ ನಮಗೆ ಸಮಾಧಾನ ಆಯಿತು ಅಂತಂದು. ನೀವು ಈ ರೀತಿ ಹಾಕೋದ್ರಿಂದ ಜನಗಳಲ್ಲಿ ಯಾವ ರೀತಿ ಭಾವನೆ ಬರ್ತಿದೆ ಅನ್ನುವಂಥದ್ದು ಈಗ ನಿಮಗೆ ಅರ್ಥ ಆಗಿರಬೇಕು. ಶಕ್ತಿ ಇರುವಂತಹವರಾದರೆ ತಗೊಂಬಂದು ಹಾಕ್ತಾರೆ ಮಾರುಗಟ್ಟಲೆ. ಶಕ್ತಿ ಇಲ್ದಲೇ ಇರೋರು ಅವರೊಂದು ಮೊಳ ಹೂವು ಹಾಕಿನೇ ಪೂಜೆ ಮಾಡಬಹುದು. ನೀವು ಬರೀ ಅಲಂಕಾರ ಮಾಡಿರೋದನ್ನು ತೋರಿಸಿ ರಾಯರ ಪೂಜೆ ಅಂತಂದರೆ ಮಾರುಗಟ್ಟಲೆ ಹೂವು ಹಾಕ್ಬಿಟ್ಟು ಅಲಂಕಾರ ಮಾಡುವಂತಹದ್ದೇ ರಾಯರ ಪೂಜೆ ಅನ್ನೋ ಮಟ್ಟಕ್ಕೆ ಕೆಲವ್ರು ತೋರಿಸ್ತಿದ್ದೀರ. ಇನ್ನೂ ಈ ವಿಡಿಯೋ ಯಾರ್ಯಾರಿಗೆ ತಲುಪಿ ಎಲ್ಲೆಲ್ಲಿ ಸ್ಪಾರ್ಕ್ ಹತ್ಕೊಳ್ಳುತ್ತೆ ಅಂತ ನನಗೆ ಗೊತ್ತು, ಹತ್ಕೊಳ್ಳಿ, ತೊಂದರೆ ಇಲ್ಲ. ಇರೋವಂತಹ ಸತ್ಯದ ವಿಚಾರಗಳನ್ನು ಹೇಳೋದಕ್ಕೆ ಯಾವ ಭಯನೂ ಇಲ್ಲ. ಸರಿ ಅನಿಸಿದ್ದು ಸರಿ, ತಪ್ಪಿದರೆ ತಪ್ಪು.
ಹಾಗಾದರೆ ಹೂ ಹಾಕೋದೇ ತಪ್ಪೇನಿಲ್ಲ. ಅದು ನಿಮ್ಮ ಮನೆ, ನಿಮ್ಮ ಇಷ್ಟ, ನೀವು ಸಾವಿರಾರು ರೂಪಾಯಿದು ಹಾಕ್ಕೊಳ್ಳಿ. ಹಾಗಂತ ಪ್ರತಿ ದಿವಸ ನೀವು ತೆಗೆದು ಫೋಟೋ ಹಾಕ್ತೀರಾ ಅಂತಂದು ಬೇರೆಯವ್ರನ್ನ ಹಾಕಿ ಅಂತ ಕೇಳೋವಂಥ ರೈಟ್ಸು ನಿಮಗಿಲ್ಲ. ನಿಮ್ಮ ದಾರಿನೇ ಸರಿ ಅಂತ ಹೇಳಿ ವಾದ ಮಾಡುವಂತಹದ್ದು ಕೂಡ ಇಲ್ಲಿ ಅನಿವಾರ್ಯತೆ ಅಲ್ಲ. ನನ್ನ ಚಾನಲ್ನಲ್ಲಿ ನಾನೇನಾದರೂ ಒಂದು ವಿಡಿಯೋವನ್ನು ಹಾಕಿದಾಗ ಅಲ್ಲಿ ನೀವು ಆನ್ಸರ್ ಕೊಡೋದಕ್ಕಿಂತ ಮುಂಚೆ ಯೋಗ್ಯತೆ ಇದ್ದರೆ ರಾಯರಿಗೆ ಸಂಬಂಧಿಸಿದಂತಹ ಹಲವಾರು ಪುಸ್ತಕಗಳಿದೆ, ಓದಿ ಮೊದಲು, ಆಯಿತಾ? ಅದಾದಮೇಲೆ ಯಾರಾದರೂ ಚೆನ್ನಾಗಿ ರಾಯರ ಬಗ್ಗೆ ತಿಳಿದಿರ್ತಾರಲ್ವ ಅಂಥವ್ರ ಹತ್ರ ಕೇಳಿ ನೋಡಿ. ನೀವೇ ಹೇಳ್ತೀರಾ, ಯಾರಾದರೂ ಅರ್ಚಕರ ಹತ್ರ ಕೇಳಿ, ಯೂಟ್ಯೂಬಲ್ಲಿ ಅಂಥವ್ರು ಇಂಥವ್ರು ಹಂಗೆ ಹೇಳ್ಕೊಡ್ತಾರೆ, ಹಿಂಗೆ ಹೇಳ್ಕೊಡ್ತಾರೆ. ನೀನು ಮೊದಲು ಹೋಗಿ ಯಾರನ್ನಾದ್ರೂ ಕೇಳಿದ್ಯಮ್ಮ, ಹೆಣ್ಮಕ್ಳು ರಾಯರಿಗೆ ಅಭಿಷೇಕ ಮಾಡಬಹುದಾ ಮಾಡಬಾರ್ದ? ಯಾವ ಮಠದ ಅರ್ಚಕರು ಹೇಳೋದಿಲ್ಲ ಹೆಣ್ಮಕ್ಳು ಅಭಿಷೇಕ ಮಾಡಿ ಗುರುಸ್ತೋತ್ರ ಓದಿ ಅಂತ. ಮೊದಲು ನೀನು ಕೇಳಿಬಿಟ್ಟು ನೀನು ಸರಿಯಾಗಿ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡಿ ಜನಗಳನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡು. ಜನಗಳಿಗೆ ಇಲ್ಸಲ್ಲದ್ದು ಹೇಳ್ಕೊಡ್ತಿರೋದು ನೀನೇ, ದಾರಿ ತಪ್ಪಿಸ್ತಿರೋದು ನೀನೇ. ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಏನೇ ಒಂದು ವಿಚಾರವನ್ನು ಹಾಕಿದಾಗ ಅದು ನಿನ್ನ ಪರ್ಸ್ನಲ್ ಆಗಿರೋದಿಲ್ಲ. ಏಕೆಂದರೆ ನಿನ್ನನ್ನು ನೋಡಿ 10 ಜನ ಪೂಜೆ ಮಾಡುವಂತಹದ್ದನ್ನು ಕಲಿತಾರೆ. ರಾಯರ ಮುಂದೆ ಎಷ್ಟು ತಟ್ಟೆ ಇಟ್ಟಿದ್ದಾರೆ ಅಂತ ಹೇಳಿ ಎಣಿಸ್ತಾರೆ ಅಂತ ಹೇಳಿ ಹೇಳ್ದಲ್ಲ, ನಮಗೇನು ಅದೇ ಕೆಲಸನ? ನೀನಿಟ್ಟಂಗೆ ನಾವು ಇಡ್ತೀವಿ. ನಾನು ಯಾವುದೇ ಫೋಟೋ ತೆಗಿವಾಗ ಆ ತಟ್ಟೆಗಳ ಸಮೇತ ನಾನು ತೆಗಿಯೋದೇ ಇಲ್ಲ. ಯಾಕೆ, ಏನಕ್ಕೆ ತೋರಿಸ್ಬೇಕು ಜನಗಳಿಗೆ? ನಾವೇನು ಹಣ್ಣುಗಳನ್ನ ಇಟ್ಟಿದ್ದೀವಿ, ಅದು ಒಂದು ಏನೋ ಅದು ಡೆಕೋರೇಟಿವಾಗಿ ಕಾಣಬೇಕು, ನಿಮಗೆ ಜನಗಳು ನೋಡಬೇಕು ನಾನು ಇಂತಿಂಥದ್ದೇ ಇಟ್ಟಿದ್ದೀನಿ, ಕಲರ್ಫುಲ್ಲಾಗಿ ಫೋಟೋಸ್ ಬರಬೇಕು, ಕಲರ್ಫುಲ್ಲಾಗಿ ಕಾಣಬೇಕು, ವ್ಯೂಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಬೇಕು ಅಷ್ಟೇ. ಅದೇ ಉದ್ದೇಶಕ್ಕೆ ಅಲಂಕಾರ ಮಾಡಿಬಿಟ್ಟು ಫೋಟೋ ತೆಗಿಯೋದು, ಅದಿಲ್ದಲೇ ಇನ್ನೇನಿಲ್ಲ. ಇನ್ನು ಚಾಕ್ಲೇಟ್ ಇಡೋವಂತಹ ವಿಚಾರ ರಾಯರಿಗೆ ಸಂಬಂಧಿಸಿದಂತೆ ಮೊದಲು ಒಂದು ಸರ್ತಿ ಮಂತ್ರಾಲಯಕ್ಕೆ ಹೋಗು. ಅದು ಯಾಕೆ ರಾಯರು ನನ್ನ ಬಾಯಲ್ಲಿ ಪದೇ ಪದೇ ಹೇಳಿಸ್ತಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲಾದ್ರೂ ಸ್ವಲ್ಪ ಅಲ್ಲಿನ ಪೂಜೆ ರೀತಿ ನೀತಿ ನೋಡಿದ್ಮೇಲಾದರೂ ಏನಾದರೂ ಅರಿವು ಬರುತ್ತೇನೋ ರಾಯರ ದಯೆಯಿಂದ, ನೋಡೋಣ. ಮಂತ್ರಾಲಯಕ್ಕೆ ಹೋದರೆ ಅಲ್ಲಲ್ಲಿ ಎಲ್ಲ ಮಾರ್ತಾ ಇರ್ತಾರೆ. ರಾಯರಿಗೆ ಸಂಬಂಧಿಸಿದಂತಹ ಸೇವಾ ಪುಸ್ತಕಗಳು ಅಲ್ಲಿ ಸಿಗುತ್ತೆ, ಆಯಿತಾ? ಆ ಪುಸ್ತಕಗಳನ್ನ ದಯಮಾಡಿ ಒಂದು ಸರ್ತಿ ಓದು. ರಾಯರಿಗೆ ಸಂಬಂಧಪಟ್ಟಂತೆ ನಾವು ಸೇವೆ ಮಾಡೋ ಅಂಥವ್ರೇ ಗುರುವಾರ ಅಥವಾ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡುವಂತಹವರು ಯಾವುದೇ ಕಾರಣಕ್ಕೂ ಹೊರಗಿನ ತಿಂಡಿಗಳನ್ನ ನಾವು ತಿನ್ನೋ ಹಾಗಿಲ್ಲ, ಹೋಟೆಲ್ಗಳಲ್ಲಿ ತಿನ್ನೋ ಹಾಗಿಲ್ಲ. ಮನೆಯಲ್ಲಿ ಗುರುವಾರ ಪೂಜೆ ಮಾಡೋರು ಎಷ್ಟೋ ಜನ ಅವತ್ತಿನ ದಿವಸ ಹೊರಗಡೆ ತಿನ್ನಲ್ಲ, ನನ್ನೂ ಸೇರಿಸಿ. ಮನೆ ಊಟ ಬಿಟ್ಟು ನಾವು ಗುರುವಾರ ಯಾರ ಮನೆದೇ ಆಗಲಿ ಅಥವಾ ಹೊರಗಿಂದ ಹೋಟೆಲ್ದೇ ಆಗಲಿ ಏನೂ ತಿನ್ನಲ್ಲ. ಯಾವ ಲೆಕ್ಕಾಚಾರದಲ್ಲ ಮನೇನು ಚಾಕ್ಲೇಟ್ ಇಡ್ತೀಯಾ? ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮಕ್ಕಳಿಗೆ ಕೊಡಬೇಡಿ ಚಾಕ್ಲೇಟ್ಸ್ನ ಜಾಸ್ತಿ, ಅಂಥದ್ದಿಂಥದ್ದು ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ, ಏನೋ ಫ್ಯಾಟ್ ಕಂಟೆಂಟ್, ಅನಿಮಲ್ಸ್ದೆಲ್ಲ ಫ್ಯಾಟ್ ಇರುತ್ತೆ ಅದರೊಳಗೆ ಅಂಥೇಳಿ ಬಡ್ಕೊತಾರೆ. ಯಾವ ಲೆಕ್ಕಾಚಾರದಲ್ಲಿ ರಾಯರ ಮುಂದೆ ನೀವು ಚಾಕ್ಲೇಟ್ ಇಡ್ತಾ ಇದ್ದೀರಾ? ಹೊರಗಿನ ತಿಂಡಿಗಳು ರಾಯರಿಗೆ ಇಡಬಹುದಾ? ಯಾವುದೇ ಸಂದರ್ಭದಲ್ಲಿ ರಾಯರಿಗೆ ನಾವು ನೈವೇದ್ಯ ಮಾಡುವಾಗ ಹೊರಗಡೆ ಮಾಡಿದಂತಹ ತಿಂಡಿಗಳು ನಿಷೇಧ ಇದೆ. ಅದನ್ನು ತಿಳ್ಕೊಳ್ಳಿ, ಯಾರತ್ರಾದರೂ ಕೇಳಿ. ಇದು ನಾನು ಹೇಳ್ತಿರೋಂತಹದ್ದಲ್ಲ, ಎಷ್ಟೋ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿದೆ, ನನ್ನ ಹತ್ರ ಇದೆ. ಹಾಕಿ ಮೇಡಮ್ ನೀವು ಫೋಟೋ ಅಂತಂದ್ರೆ ನಾನು ಅದಕ್ಕೂ ರೆಡಿ. ಅದಕ್ಕೂ ಹೇಳ್ತೀಯಲ್ಲಮ್ಮ, ಪುಸ್ತಕದಲ್ಲಿ ಹಾಕಿದ ತಕ್ಷಣ ನಾವು ಫಾಲೋ ಮಾಡಬೇಕು ಅಂತ ಏನಿಲ್ಲ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ, ನಿನಗೆ ಹೇಳೋವಷ್ಟು ದೊಡ್ಡವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನನ್ನ ಪರಿಭಾವನೆ. ಆಮೇಲೆ ರಾಯರ ಬೃಂದಾವನಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿದಾಗ ಮಂತ್ರಾಲಯದ ಪ್ರಾಂಗಣದಲ್ಲೇ ಮಾರ್ತಾರೆ. ಹಾಗಿದ್ರೆ ರಿಸ್ಟ್ರಿಕ್ಷನ್ ಯಾಕೆ ಏರ್ತಿದ್ರು? ಯಾರು ಬೇಕಾದರೂ ಅದನ್ನು ತಗೋಬೋದು, ಪೂಜೆ ಮಾಡ್ಬೋದು ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟೆ. ಮಂತ್ರಾಲಯನೇ ನೋಡಿಲ್ಲ ಇನ್ನೂ. ರಾಯರ ದಯೆಯಿಂದ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸರ್ತಿ ಮಂತ್ರಾಲಯಕ್ಕೆ ಹೋಗ್ತಿರ್ತೀನಿ. ಅಲ್ಲಿ ಏನಿದೆ ಏನಿರಲ್ಲ ನನಗೆ ಗೊತ್ತಿರಲ್ವ. ಮಂತ್ರಾಲಯದ ಪ್ರಾಂಗಣದಲ್ಲಿ ಅಂಗಡಿ ಇರೋವಂತಹದ್ದು ಸತ್ಯ. ಆದರೆ ಮಂತ್ರಾಲಯದ ಟ್ರಸ್ಟ್ಗೂ ಅಂಗಡಿಗೂ ಯಾವ ಸಂಬಂಧ ಇಲ್ಲ. ಅವರು ವರ್ಷಕ್ಕೆ ಇಂತಿಷ್ಟು ಹಣ ಅಂತ ಹೇಳಿ ಮಂತ್ರಾಲಯಕ್ಕೆ ಕಟ್ತಾರೆ. ಅದು ಬಿಟ್ಟು ಮಂತ್ರಾಲಯದಿಂದ ನೀವು ಇಂಥದ್ದೇ ವಸ್ತು ಮಾರಬೇಕು, ಇಂಥ ವಸ್ತು ಮಾರಬಾರ್ದು, ಇಂಥ ಜನಗಳಿಗೆ ಇದನ್ನು ಕೊಡಬೇಕು, ಇದನ್ನು ಕೊಡಬಾರ್ದು ಅಂಥೇಳಿ ಯಾವ ರಿಸ್ಟ್ರಿಕ್ಷನ್ನು ಅಂಗಡಿಗಳಲ್ಲಿ ಸೇಲ್ ಮಾಡುವಂತಹ ವಸ್ತುಗಳ ಮೇಲೆ ಮಂತ್ರಾಲಯದ ಟ್ರಸ್ಟು ಹೇರೋದಿಲ್ಲ. ಇದನ್ನು ಮೊದಲು ಸರಿಯಾಗಿ ತಿಳ್ಕೊ. ಅದನ್ನೇ ಹೇಳೋದು, ನೀನು ಅರ್ಧಂಬರ್ಧ ತಿಳ್ಕೊಂಡು ವಿಡಿಯೋ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂತಹ ಕೆಲಸ ಮಾಡ್ತಿರೋಳು ನೀನು. ನನ್ನ ಚಾನಲನ್ನು ನೋಡಿದಾಗ ರಾಯರಿಗೆ ಸಂಬಂಧಿಸಿದಂತೆ ಎಷ್ಟೋ ಮಾಹಿತಿಗಳನ್ನು ಕರಾರುವಕ್ಕಾಗಿ ಕೊಟ್ಟಿದ್ದೀನಿ, ಆಯಿತಾ?
ಎಷ್ಟೋ ವ್ರತಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನಾನೇನೋ ಫ್ಲೋನಲ್ಲಿ ಹೇಳುವಾಗ ನೀನು ಅದನ್ನೇನೋ ಮಾಡಿರ್ಬೋದು ಮನದಲ್ಲಿ, ಅದನ್ನು ನಿನಗೆ ಆ ರೀತಿ ಕನೆಕ್ಟ್ ಆಗಿದೆಯೋ ಹೊರತು ಏನಕ್ಕೆ ನಿಮ್ಮ ಬಗ್ಗೆ ನಾವು ಮಾತಾಡ್ತಾ ಕೂತ್ಕೊಳ್ಳೋಣ. ಹಾಕೋವಂಥ ವಿಡಿಯೋ ಹಾಕೋದಕ್ಕೆ ಟೈಮ್ ಇಲ್ಲ. ನಾನು ನಿನ್ನ ಥರ ಮನನಲ್ಲಿ ಕೂತಿರೋಳಲ್ಲ. ನನಗೆ ನನ್ನದೇ ಆದಂತಹ ಜವಾಬ್ದಾರಿಗಳಿದೆ. ಅದರ ಜೊತೆಯಲ್ಲಿ ರಾಯರು ಹಾಕ್ಕೊಟ್ಟಂತಹ ಈ ವಿಡಿಯೋಸನ್ನು ಮಾಡೋವಂತಹ ಒಂದು ಜವಾಬ್ದಾರಿನೂ ನನ್ನ ಹೆಗಲ ಮೇಲಿದೆ. ನಾನು ನನ್ನ ಪಾಡಿಗೆ ನನ್ನ ದಾರಿನಲ್ಲಿ ರಾಯರು ಯಾವ ವಿಚಾರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಿಳ್ಕೊ. ರಾಯರು ಯಾವ ವಿಚಾರವಾಗಿ ಇಲ್ಲಿ ಮಾತನಾಡು ಅಂತ ಹೇಳಿ ನನಗೆ ಸೂಚನೆ ಕೊಡ್ತಾರೋ ಅಂತಹದ್ರ ಬಗ್ಗೆನೇ ನಾನಿಲ್ಲಿ ಮಾತಾಡ್ತಾ ಹೋಗುವಂಥದ್ದು. ಮುಂದೆ ಇದು ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಯಾವುದು ಬೂಟಾಟಿಕೆ ಆಗಲಿ ಅಥವಾ ಭಯಪಡಿಸುವಂಥ, ಏನು ಮಾತಿಗೆ ಮುಂಚೆ ಭಯಪಡಿಸ್ತಾರೆ. ನಿನಗೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತಂದ ತಕ್ಷಣ ಅದು ತಪ್ಪು ಅಂತ ಹೇಳಿ ಹೆಂಗೆ ಕನ್ಕ್ಲೂಷನಿಗೆ ಬರ್ತೀಯಾ? ಹೋಗಲಿ, ನಾನು ಹೇಳುವಂತಹ ವಿಚಾರವಾಗಿ ನೀನು ಅಪೋಸ್ ಮಾಡಬೇಕಾದ್ರೆ ನಿನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಇಲ್ಲ ಏನಾದರೂ ಪ್ರೂಫ್ ಇರಬೇಕು. ಹೆಂಗಮ್ಮ ನಾವು ಹಾಕಿದ ತಕ್ಷಣ ನೀನು ಒಂದು ವಿಡಿಯೋ ಹಾಕ್ತೀಯ, ನೆಕ್ಸ್ಟ್ ನಾನು ಯಾಕಮ್ಮ ನಿನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಡಿ ಅಂಥೇಳಿ ರಾಯರಿಗೆ ಕೇಳಲಿ? ನನಗೆ ಯಾವ ಕರ್ಮ ಅದು? ನೀನು ಬಹಳ ರಾಯರ ದೊಡ್ಡ ಭಕ್ತೆ ಅಲ್ವಾ? ನನ್ನನ್ನು ಹೋಗಿ ಬಂದು ರಾಯರ ದೊಡ್ಡ ಭಕ್ತರು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ತಾಯಿ. ಇಲ್ಲಿನ ತನಕ ನನಗೆ ಆ ರೀತಿ ಪ್ರಚಾರದ ಹುಚ್ಚು ಅನ್ನುವಂಥದ್ದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಜನಗಳ ಮುಂದೆ ಬರ್ತಿದ್ದೆ. ಮೇಡಮ್, ನೀವು ಹೇಳ್ಕೊಡೋ ವಿಚಾರಗಳನ್ನ ನೋಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಕೇಳಿದಂಥವ್ರು ಎಷ್ಟೋ ಜನ. ಇವತ್ತಿಗೂ ಈ ಚಾನಲ್ ಡಿಪಿನಲ್ಲೂ ನಂದೊಂದು ಫೋಟೋ ಹಾಕಿಲ್ಲ. ನಮ್ಮ ಮನೆ ಪೂಜೆ ಪುನಸ್ಕಾರದ ವಿಡಿಯೋ ಹಾಕೋದಾಗಲಿ ಅಥವಾ ನಾನು ಈ 2 ತಿಂಗಳ ಹಿಂದೆನೂ ಮಂತ್ರಾಲಯಕ್ಕೆ ಹೋಗಿ ಬಂದೆ, ಅದನ್ನು ಚಾನಲ್ನಲ್ಲಿ ಹೇಳಲಿಲ್ಲ. ಅದನ್ನೇ ಒಂದು ವ್ಲಾಗ್ ಮಾಡ್ಬೋದಿತ್ತು. ಮಂತ್ರಾಲಯಕ್ಕೆ ಹೋಗೋದು ಬರೋದು ಯಾವುದನ್ನು ಇಲ್ಲಿ ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನನ್ನನ್ನು ಸೇರಿಸಿ ಅಂಥದ್ರಲ್ಲಿ ರಾಯರ ಮಹಾಭಕ್ತರಿವರು ಅಂತ ಹೇಳಿ ರಾಯರ ಭಕ್ತರನ್ನು ಅಣಗಿಸೋಂತಹ ಕೆಲಸ ಮಾಡ್ತಾ ಇದೆಯಲ್ಲ ನೀನು, ಇದನ್ನು ನಿನಗೆ ಸರಿ. ನಾವೆಲ್ಲಿ ಹೇಳ್ಕೊಂಡಿದ್ದೀವಿ ನಾವೇ ದೊಡ್ಡ ರಾಯರ ಭಕ್ತರು ಅಂತಂದು? ಆ ಪದ ಉಪಯೋಗಿಸೋದಕ್ಕಿಂತ ಮುಂಚೆ ಒಬ್ಬರು ರಾಯರ ಭಕ್ತರನ್ನು ಅಣಗಿಸ್ತಾ ಇದ್ದೀನಿ ಅನ್ನುವಂತಹ ಜ್ಞಾನ ನಿನಗೂ ಇರಬೇಕಾಗಿತ್ತು. ನಿನ್ನ ಕೈಲಾದರೆ 4 ಜನಕ್ಕೆ ಉಪಯೋಗ ಹಾಕೋ ಅಂತಹ ವಿಡಿಯೋವನ್ನು ಸತ್ಯಾಸತ್ಯತೆ ತಿಳ್ಕೊಂಡು ಹಾಕು. ಅದು ಬಿಟ್ಟು ನಮ್ಮ ಚಾನಲಲ್ಲಿ ಮಾತಾಡಿದಂತಹ ವಿಚಾರಗಳಿಗೆ ನೀನು ನೆಕ್ಸ್ಟ್ ವಿಡಿಯೋವನ್ನು ಹಾಕಿದೆ ಅಂತಂದರೆ ನಿನಗೆ ಬೇರೆ ವಿಚಾರಗಳು ಸಿಗ್ತಿಲ್ಲ ಅನ್ನೋಂತಹದ್ದು ಅಷ್ಟೇ ಅಂತ ಹೇಳಿ ತಿಳ್ಕೊಂಡು ನಾನು ಸುಮ್ಮನಾಗ್ತೀನಿ. ರಾಯರ ವಿಚಾರದಲ್ಲಿ ಬಾಯಿಗೆ ಬಂದಿದ್ದನ್ನು ಹೇಳ್ಕೊಡ್ತಾ ಹೋದರೆ ಅಥವಾ ಹೇಳ್ತಾ ಹೋದರೆ ಮುಂದೆ ಮಾತಾಡೋದಕ್ಕೆ ಬಾಯೇ ಇಲ್ದಂಗೆ ರಾಯರು ಮಾಡ್ತಾರೆ. ಇಲ್ಲಿ ಈ ಚಾನಲ್ಲು ನೀನೊಂದು 2,000 ವಿಡಿಯೋ ಹಾಕಿ ನೀನಿನ್ನೂ ಬಹಳ ವರ್ಷದಿಂದ ಮಾಡಿದ್ರು ನಿನಗೊಂದು ಲೆವೆಲ್ಗೆ ಹೋಗೋಕ್ಕಾಗಿಲ್ಲ. ನಾವೆಲ್ಲ ಇತ್ತೀಚೆಗೆ ಬಂದವರು, ಸ್ವಲ್ಪ ಚಾನಲ್ ಗ್ರೋ ಆಗ್ತಾ ಹೋಗ್ತಾ ಇದೆ, ಅದು ಹೊಟ್ಟೆ ಉರಿ. ನೀನು ಬೇರೆ ಒಂದು ಚಾನಲ್ ಬೆಳೆಯೋದನ್ನೇ ಸಹಿಸ್ದಲ್ಲ ಹೀಗೆ ಕಾಲೆಳ್ತಾ ಕೂತಿದ್ಯಾ. ನೀನೊಬ್ಬರು ರಾಯರ ಭಕ್ತಿ ಅಂತೇಳಿ ಹೆಂಗೆ ಅನ್ನಿಸ್ಕೊತೀಯ? ಒಬ್ಬರು ಬೆಳೆಯೋದನ್ನು ನೋಡಿ ಇಷ್ಟೊಂದು ಹೊಟ್ಟೆ ಉರ್ಕೊಂಡು ಆ ವರ್ಡ್ಸ್ ನೋಡಮ್ಮ, ನೀನು ಆ ತಮ್ನೈಲಲ್ಲಿ ಹಾಕಿದೆಯಲ್ಲ ಆ ಪದಗಳು, ಎಂಥ ಅನ್ಎಜುಕೇಟೆಡ್ಸ್ ಬಾಯಲ್ಲೂ ಬರಲ್ಲ ಆ ಪದಗಳು. ಆಮೇಲೆ ನಿನ್ನ ಚಾನಲನ್ನು ಕದ್ದು ಬೇರೆ ನೋಡಬೇಕಾ? ಏಕೆ ನಮ್ಮ ಚಾನಲ್ನಲ್ಲಿ ನಾವು ಹಾಕಿರುವಂತಹ ವಿಚಾರಗಳಿಗಿಂತ ಇನ್ನೂ ಚೆನ್ನಾಗಿರೋ ವಿಚಾರಗಳನ್ನ ನೀನು ಹಾಕಿದ್ಯಾ ಅಂತೇಳಿ ಕದ್ದು ನೋಡಬೇಕಾ? ಈ ರೀತಿ ನೀನು ವಿಡಿಯೋ ಮಾಡಿದ್ದಾದಮೇಲೆ ನನಗೆ ನನ್ನ ಸಬ್ಸ್ಕ್ರೈಬರ್ ಕಳಿಸಿದ್ದಾದಮೇಲೆ ನಿನ್ನ ಚಾನಲ್ ಮುಖ ನಾನು ನೋಡಿರುವಂಥದ್ದು, ಅದರಲ್ಲಿರುವಂತಹ ವಿಡಿಯೋಗಳನ್ನು ನೋಡಿರುವಂಥದ್ದು. ಏನು ಅಷ್ಟು ಲಕ್ಷಾಂತರ ಸಬ್ಸ್ಕ್ರೈಬರು, ದಿನ ಬೆಳಗಾದರೆ ನಿನ್ನ ವಿಡಿಯೋ ಸಾವಿರಾರು ಗಟ್ಟಲೆ ಓಡ್ತೈತೆ ಅಂಥೇಳಿ ಇಲ್ಲಿ ನಿನ್ನ ವಿಡಿಯೋವನ್ನು ಕದ್ದು ನೋಡುವಂತಹ ಕರ್ಮ ರಾಯರು ನಮಗಿನ್ನೂ ಕೊಟ್ಟಿಲ್ಲ. ಇಲ್ಲಿಗೆ ಸಾಕು ಮಾಡು. ನಾನೇ ಸರಿ, ನಂದೇ ಸರಿ ಅಂಥೇಳಿ ನೀನು ವಾದ ಮಾಡ್ಕೊತ ಬೆಳೆಸ್ಕೊತ ಹೋದರೆ ಬಾ, ನನ್ನ ಇನ್ಸ್ಟಾಗ್ರಾಮ್ ID ಚಾನಲಲ್ಲಿದೆ, ನಿಂದಿಲ್ಲ. ಪರ್ಸ್ನಲ್ಲಾಗಿ ನಿನ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಅದು ಬಿಟ್ಟು ಜನಗಳ ಟೈಮನ್ನು ನಿನಗಂತೂ ಕೆಲಸಿಲ್ಲ, ನೀನು ಹಾಕ್ಕೊತ ಕೂತ್ಕೊಂತೀಯ. ಅದನ್ನು ನಮಗೆ ಕಳಿಸಿದ್ದಾದ್ಮೇಲೆ ನಾವು ಮಾತಾಡ್ದಲ್ಲೇ ವಿಧಿ ಇಲ್ಲ. ಇಲ್ಲಿ ಜನಗಳದ್ದು ಪಾಪ ಸಮಯವನ್ನು ನಾವು ತಗೊಂಡು ಇಲ್ಲಿ ಮಾತಾಡ್ತಾ ಕೂತ್ವಿ ಅಂದರೆ ಇವರು ಯಾವ ಸೀಮೆ ರಾಯರ ಭಕ್ತರಪ್ಪ ಹಿಂಗೆ ಮಾತಾಡ್ತಾರೆ, ಒಬ್ರಿಗೆ ಹೇಳೋರಾಗಿ ಚಾನಲ್ಗಳಲ್ಲಿ ಇವರೇ ಹಿಂಗೆ ಆಡ್ತಾರಲ್ಲ ಅನ್ನುವಂತಹ ಮನೋಭಾವನೆ ನಮ್ಗಳ ಮೇಲೆ ಬರುತ್ತೆ. ಆ ಅಪವಾದವನ್ನು ನಾನು ಹೊರಲಿಕ್ಕೆ ಸರಿ ಇಲ್ಲ. ಇನ್ನು ನೀನೇನೇ ಮಾತಾಡ್ತಾ ಹೋಗೋ, ನಿನಗೆ ರಾಯರು ಇಷ್ಟರಲ್ಲೇ ಉತ್ತರ ಕೊಡ್ತಾರೆ. ನಾನು ಇನ್ಯಾವ ಉತ್ತರನೂ ನಿನಗೆ ನನ್ನ ಚಾನಲ್ ಮೂಲಕ ಖಂಡಿತ ಕೊಡಲ್ಲ. ನಾನು ಹೇಳಿದೆ ಅಲ್ವಾ, ನಿನ್ನಲ್ಲಿ ನಿಷ್ಠೆ ಇದ್ದರೆ ನೀನು ಬೆಳಿತೀಯ. ಅದು ಯಾವುದ್ರಲ್ಲೇ ಆಗಿರ್ಬೋದು. ನೀನೊಂದು ಹೇಳಿದೆ ಅಲ್ವಾ, ನನ್ನ ಜೀವನದಲ್ಲಿ ಹಿಂಗಿದ್ದೀನಿ ಅಂತಂದು, ಅದಕ್ಕೆ 10ರಷ್ಟು ಚೆನ್ನಾಗಿ ರಾಯರು ಇವತ್ತು ಕೈ ತುಂಬ ದುಡಿಯೋ ಅಷ್ಟು
ಅವ್ರು ನಮ್ಮ ಪಾಲಿಗೆ ಬಂದಾದಮೇಲೆ ದುಡಿಮೆನಲ್ಲಿ, ಸಂಸಾರದಲ್ಲಿ, ನೆಮ್ಮದಿನಲ್ಲಿ ಅಥವಾ ಯೂಟ್ಯೂಬ್ನಲ್ಲೂ. ಯಾಕೆ ರಾಯರು ಎಲ್ಲದರಲ್ಲೂ ಒಳ್ಳೇದು ಮಾಡ್ತಾರೆ ಅಂತಂದರೆ ನಿಮ್ಗೆ ಅಷ್ಟು ನಿಷ್ಠೆ ಇದ್ದರೆ ಯೂಟ್ಯೂಬಲ್ಲೂ ಬೆಳೀತಿದ್ದೆ ನೀನಿನ್ನೂ ಯಾವ ಲೆವೆಲಲ್ಲಿದೆಯಾ ಅಂತಂದು ರಾಯರು ನಿನ್ನೆಲ್ಲಿಟ್ಟಿದ್ದಾರೆ, ನೀನು ಯಾವ ರೀತಿ ವಿಚಾರಧಾರೆ ಹಂಚ್ಕೋತಿದ್ಯಾ ಅಂಥೇಳಿ ಅಲ್ಲೇ ನೋಡ್ಕೊ ಸಾಕು. ಇನ್ನೂ ನೀನು ಕೆಣಕ್ತಾ ಹೋದೆ ಅಂತಂದರೆ ನೀನೇನು ಮಾತಾಡ್ತೀಯೋ ಅದಕ್ಕೆ ಹತ್ತರಷ್ಟು ಮಾತಾಡೋ ಅಂತಹದ್ದು ಅಂತ ನಿನ್ನ ಪದಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನಲ್ಲಿ ಯಾವ ಲೆವೆಲ್ಗೆ ಒಂದು ಎಜುಕೇಷನ್ ಇದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಎಜುಕೇಷನ್ ಮಾಡಿಕೊಂಡು ಟೀಚರ್ ಆಗಿರೋವಂಥವ್ರು ನಿನಗೆ ಉತ್ತರ ಕೊಡೋ ಶಕ್ತಿ ರಾಯರು ನನಗೆ ಕೊಟ್ಟಿಲ್ವಾ? ಖಂಡಿತ ಕೊಟ್ಟಿದ್ದಾರೆ. ಮಾತಾಡ್ತಾ ಹೋಗು, ನನ್ನ ಚಾನಲ್ ವೀಡಿಯೋಗಳು ನಿನಗೆ ಉತ್ತರ ಕೊಡುತ್ತೆ. ಇನ್ನು ಮುಂದೆ ನಾನು ಕೊಡಲ್ಲ. ನಾನು ಹೇಳಿದೆ ಅಲ್ವಾ, ನಿನ್ನಲ್ಲಿ ರಾಯರಿದ್ದರೆ ನೀನು ಬೆಳೀತೀಯ ನಿನ್ನ ಚಾನಲ್ ವಿಚಾರವಾಗಿ, ಇಲ್ಲ ನನ್ನಲ್ಲಿ ರಾಯರಿದ್ದರೆ ನಾನು ಬೆಳೀತಾ ಹೋಗ್ತೀನಿ. ಇದೇ ನಿನಗೆ ಕೊನೆ ಸವಾಲು. ಬೆಳೆದು ತೋರಿಸು, ಇದಾರಲ್ವ ನಿನ್ನ ಜೊತೆನಲ್ಲಿ. ನಾನು ತಪ್ಪು ಮಾಡ್ತಾ ಇದ್ದೀನಲ್ವ, ನಾನು ತಪ್ಪು ಮಾಡ್ತಾ ಇದ್ದಿದ್ರೆ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಜನ ಇಷ್ಟಪಟ್ಟು ನನ್ನ ವೀಡಿಯೋಸನ್ನು ನೋಡ್ತಾ ಇರಲಿಲ್ಲ. ಗೊತ್ತಾಯ್ತಾ? ಯಾವಾಗಲೂ ಮುಖ ಕುಗ್ಗಿಯೋರು ಕಮೆಂಟ್ಗಳಲ್ಲಿ ಅದನ್ನು ಹೇಳ್ಕೊಡ್ತೀಯ. ನೀನು ಯಾವ ಸೀಮೆ ರಾಯರ ಭಕ್ತೆ, ಹಂಗೋಗಿ ಕಮೆಂಟ್ ಮಾಡಿ, ಹಿಂಗೋಗಿ ಕಮೆಂಟ್ ಮಾಡಿ. ನೀನು ಹೇಳ್ಕೊಟ್ಟಲ್ಲ ಕಮೆಂಟ್ ಮಾಡಬೇಕಾಗಿರೋದು, ಅವ್ರಿಗೆ ಅನ್ನಿಸ್ಬೇಕು ಇವ್ರು ತಪ್ಪು ಹೇಳ್ಕೊಡ್ತಿದ್ದಾರೆ ಇವ್ರ ಚಾನಲಲ್ಲಿ ನಾನು ಕೇಳಬೇಕಪ್ಪ ಅಂತಂದು. ಅದನ್ನು ಹೋಗಿ ಹೇಳೋದು, ಕಮೆಂಟ್ ಮಾಡಿ ಕೇಳಿ. ಇದು ನೀನು ಮಾಡೋವಂಥದ್ದು ಸರಿ, ನೀನು ಹೇಳೋದು ಮಾತ್ರ ತಪ್ಪಾಗಿ ಕಾಣುತ್ತೆ. ಎಲ್ಲಿ ಸತ್ಯ ಇರ್ತಾರೋ ಅಲ್ಲಿ ರಾಯರಿರ್ತಾರೆ. ನಿನ್ನಂಥವ್ರು 10 ಜನ ಬಂದ್ರೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ. ರಾಯರು ಹಾಕ್ಕೊಟ್ಟಂಥ ಹಾದಿನಲ್ಲಿ ನಡೀತಾ ಹೋಗ್ತೀನಿ. ನಿನಗೂ ರಾಯರು ಒಳ್ಳೇದು ಮಾಡಲಿ. ಕೊನೆಗೆ ಹೇಳ್ತಿದ್ದೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ. ನಿನಗೆ ರಾಯರು ಒಳ್ಳೆ ಬುದ್ಧಿ ಕೊಟ್ಟು ನಿನ್ನ ನಾಲ್ಗೆಗೆ ಒಳ್ಳೆ ಪದಗಳನ್ನ ಕಲಿಸ್ಲಿ ಅಂತ ಹೇಳಿ ರಾಯರ ಹತ್ರ ಬೇಡಿಕೊಂಡು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೀನು ವಿಡಿಯೋ ಮಾಡ್ತೀಯಾ ಅಂತ ಗೊತ್ತು, ನಿನ್ಗೆ ಅದೇ ಕೆಲಸ. ಏಕೆಂದರೆ ವ್ಯೂಸ್ ಇಲ್ಲ,